ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೋಗಿದ್ದೀರಾ? ಇವಾಗಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಜೆಯಿಂದ. ಒಂದು ಪೀಠ ತರಬೇಕಿತ್ತು ಗೈಸ್, ಅದಕ್ಕೆ ಹೋಗಿದ್ದೆ ಟೌನಿಗೆ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಬರೋಣ ಅಂತ. ಒಂದು ದೋಸೆ ತವ ಮತ್ತು ಕರ್ಜಿಕಾಯಿ ಹುರುಳು, ಜಾಲ್ರಿ ಅದನ್ನೆಲ್ಲ ತೊಗೊಬರೋಣ ಅಂತ ಹೋಗಿದ್ದೆ. ಇದು ಪೀಠನ ಹುಡುಕಿ ಸಾಕಾಯಿತು ಗೈಸ್, ಎಲ್ಲೂ ಸಿಕ್ಕಲಿಲ್ಲ. ತುಂಬ ಇದು ಬ್ಯಾಂಗಾ ಸ್ಟೋರ್ಗಳಲ್ಲಿ ಕೇಳಿದೆ, ಸಿಗಲಿಲ್ಲ. ಆಮೇಲೆ ಇದು ಗ್ಯಾರಂಟಿ ಇದು ಬರುತ್ತಲ್ಲ, ಅದು ಕೇಳಿದೆ, ಅಲ್ಲೂ ಸಿಗಲಿಲ್ಲ. ಆಮೇಲೆ ನನ್ನ ಮಗಳು ಬಂದು ಸ್ವಲ್ಪ ಗ್ರಾಸರಿ ಬೇಕಿತ್ತು, ಅದನ್ನು ಕೂಡ ಇವಾಗ ತಗೊಬಂದು ಇವಾಗೆಲ್ಲ ಸಾಮಾನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಅಷ್ಟೊತ್ತಿಗೆ ಮೈದಾ ಹಿಟ್ಟು ಕೂಡ ಕಲಸಿಟ್ಟಿದ್ದೆ. ಕರ್ಜಿಕಾಯಿ ರೆಸಿಪಿ ಮಾಡೋಣ, ರವೆ ಉಂಡೆ ಆಮೇಲೆ ಮಾಡಿದ್ರಾಯ್ತು ಅಂತ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಹಾಗೆ ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿಗೆ ಏನೇನು ಬೇಕೋ ಅದನ್ನೆಲ್ಲ ತಿಂಡಿನ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ. ಇವಾಗ ಬನ್ನಿ, ಮೊದಲಿಗೆ ಕರ್ಜಿಕಾಯಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ. ಬನ್ನಿ, ನಾನು ಯಾವ ರೀತಿ ಕರ್ಜಿಕಾಯಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಗೈಸ್. ಏನಕ್ಕೆ ಅಂದರೆ ಬೇಗ ತಗೊಂಡು ಫಟಾಫಟ ಅಂತ ಮಾಡ್ಬೋದು ಅಂತ ಇಲ್ಲೇನೇ ಇಟ್ಕೊಂಡಿದ್ದೀನಿ. ಬಟ್ ಇದೇನಪ್ಪ ಸೀಮ್ಗಿಲ್ದು ಕರ್ಜಿಕಾಯಿ ಮಾಡ್ತಾಳೆ, ಅದನ್ನು ಕೂಡ ಶೇರ್ ಮಾಡ್ಕೋಬೇಕಂತಾರೆ. ಬಟ್ ನನಗೇನು ಬರುತ್ತೆ ಅದನ್ನು ಶೇರ್ ಮಾಡ್ಕೊತೀನಿ. ನೀವೇ ಎಲ್ಲರೂ ಯಾವ ರೀತಿಯಾಗಿ ಕರ್ಜಿಕಾಯಿನ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಗೈಸ್. ಈಗ ಬನ್ನಿ, ಬಾಂಡೆ ಕೂಡ ಕಾದಿದೆ. ಇವಾಗ ಕಡಲೆ ಬೀಜನ ಹುರ್ಕೊಳ್ಳೋಣ. ಎಲ್ಲ ಬಿಡಬೇಕಲ್ಲ, ಅದಕ್ಕೆ ಈ ರೀತಿ ಬಿಸಿ ಮಾಡ್ಕೊಂಡಿದ್ದೀನಿ. ನಾನು ಸಿಗೋದು ಕಳಿಸಿದ ಮಿಕ್ಸಿಗೆ ಹಾಕ್ಬಿಟ್ಟು ಗರ್ರ ಅನ್ನಿಸ್ಬಿಟ್ರೆ ಎಲ್ಲ ಪೌಡ್ರ್ ಆಗೋದು. ಸೊ ಅದಕ್ಕೆ ನಾವು ಈ ಥರನೇ ಮಾಡ್ಕೊಳ್ಳೋದು. ಅವಾಗವಾಗ ಕಿಚನ್ನ ಹೀಗೆ ಕ್ಲೀನ್ ಮಾಡ್ಕೊತಿರ್ತೀನಿ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇವಾಗ ಕೊಬ್ಬರಿ ತುರಿಯೋಣ ಅಂತ ತುರಿಯೋಣ ಅಂತ ನಮ್ಮ ಮನೆಯವ್ರಿಗೆ ಕೊಟ್ಟು ಕೊಬ್ಬರಿನೇ ತುರಿಲಿಲ್ಲ ಗೈಸ್. ಏನು ಗೊತ್ತಾ, ಬರೀ ಟಿ ವಿ ನೋಡೋದು, ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಇವಾಗ ಸರಿ ಆಯ್ತು ಬಿಡವ
ಕೊಡ್ತೀನಿ ಇನ್ನೇನು ಮಾಡೋದು ಅಂತ ಕೊಬ್ಬರಿ ತುರಿತಿದ್ದಾರೆ. ನಾನು ಇವಾಗ ಸ್ವಲ್ಪ ಪುಟ್ಟೆಳ್ಳು ಅದನ್ನೆಲ್ಲ ಇವಾಗ ಬಿಸಿ ಮಾಡ್ಕೊತಿದ್ದೀನಿ. ಅಡುಗೆ ಕೂಡ ಮಾಡಬೇಕು. ಅಡುಗೆ ಏನಾದ್ರು ಸಿಂಪಲ್ಲಾಗಿ ಟೊಮೊಟೊ ಸಾರು ಏನಾರು ಮಾಡಿ ರೈಸ್ ಮಾಡಿ ಹಪ್ಪಳ ಹಾಕ್ಕೊಂಡ್ರೆ ಊಟ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಕರ್ಜಿಕಾಯಿ ಮಾಡಿಟ್ಬಿಟ್ರೆ, ಇವತ್ತು ಬುಧವಾರ ಅಲ್ವಾ, ಕರ್ಜಿಕಾಯಿ ಮಾಡಿಟ್ಬಿಟ್ರೆ ನಾಳೆ ರವೆ ಉಂಡೆ ಮತ್ತು ಚಕ್ಲಿನ ಮಾಡ್ಕೋಬೋದು. ನಮ್ಮ ಮನೆಯವರು ಮತ್ತು ನನ್ನ ಮಗಳು ಬಂದಾಗ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಕಡೆ ಅಡುಗೆ ಕೂಡ ಮಾಡಬೇಕು. ಅದನ್ನು ಕೂಡ ಇವಾಗ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮಾಮೂಲಿ ರೊಟೀನ್ ಇದ್ದೇ ಇರುತ್ತಲ್ಲ ಗೈಸ್, ಅದನ್ನೆಲ್ಲ ಮಾಡಿ ಇವಾಗ ಆಮೇಲೆ ಕರ್ಜಿಕಾಯ ಸುಡಬೇಕು. ಇವಾಗ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಸಾಂಬಾರನ್ನ ಮಾಡ್ಕೊತಿದ್ದೀನಿ. ಬೇಗ ಆ್ಯಂಡ್ ಕ್ವಿಕ್ಕಾಗಿ ಆಗ್ಬಿಡುತ್ತಲ್ವ. ಇನ್ನು ಕೆಲಸ ಇದ್ದಾಗ ನಾನು ಬೇಗ ಈಸಿ ರೆಸಿಪಿಗಳನ್ನೇ ಮಾಡ್ಕೊತೀನಿ. ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಕರ್ಜಿಕಾಯಿ ಮಿಕ್ಸಿಗೆ ನಾನು ಏನೇನು ಮಾಡ್ಕೊತೀನಿ ಅಂದರೆ ಪುಟ್ಟೆಳ್ಳು, ಒಣ ಕೊಬ್ಬರಿ ಸ್ವಲ್ಪ ಡ್ರೈ ಮಾಡಿ ಹಾಕೋತೀನಿ, ಸ್ವಲ್ಪ ಹುರಿಗಡಲೆ ಪೌಡ್ರ್ ಮಾಡಿ ಹಾಕೋತೀನಿ, ಹಾಗೆ ಕಡಲೆ ಬೀಜನ ಕ್ರಷ್ ಮಾಡಿ ಹಾಕೋತೀನಿ, ಹಾಗೆ ಒಂದು 2 ಏಲಕ್ಕಿ, ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನಾರು ಹಾಕ್ಬೋದು. ನಾನು ಸ್ವಲ್ಪ ಸಕ್ಕರೆನೇ ಹಾಕಿದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಎಣ್ಣೆಲಿ ಕರಿದ್ರೆ ರೆಡಿ ಆಯಿತು ಗೈಸ್ ಕರ್ಜಿಕಾಯಿ ರೆಡಿ. ಕರಿಯ ಶೂಟ್ ಆಗೈತಿ ಅಂತ ಕ್ಯಾಮ್ರಾ ಟ್ರೈಪಾಡಿಗೆ ಹಾಕ್ಬಿಟ್ಟು ಕರ್ಜಿಕಾಯಿ ಕರೆದಿದ್ದೀನಿ. ಅದು ವೀಡಿಯೋನೇ ಆನ್ ಆಗಿಲ್ಲ ಗೈಸ್. ಇವಾಗ ಕರ್ಜಿಕಾಯಿ ಕೂಡ ರೆಡಿ ಆಯಿತು. ಒಂದು ಕಡೆ ಇದು ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಪೂರಿ ಹಾಳೆ ಬರುತ್ತಲ್ಲ, ಸಕ್ಕರೆ ಮತ್ತು ಇದು ಕೊಬ್ಬರಿ, ಸಕ್ಕರೆ, ಏಲಕ್ಕಿ, ಸ್ವಲ್ಪ ಕಡಲೆ ಪುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕರೆದಿರುವಂಥ ಪೂರಿಗೆ ಹಾಕಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ಇವಾಗ ಮಾಡ್ಕೊಳ್ಳೋಣ ಅಂತ ಒಂದು ಕಡೆ ಮಾಡ್ಕೊತಾ ಇದ್ದೀನಿ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.